शनिवार 26 अप्रैल को बीदर के अंबेडकर सर्कल पर कैथोलिक सभा की ओर से पॉप फ्रांसिस के निधन पर और जम्मू कश्मीर के पहलगाम में हुए आतंकी हमले के खिलाफ एक कैंडल मार्च निकाला गया और इस हमले में मारे गए यात्रियों को श्रद्धांजलि अर्पित की गई। कैंडल मार्च में फादर फर्नांडिस संजय जागीरदार, कांग्रेस नेता अब्दुल मन्नान सेठ के अलावा भारी संख्या में लोग शामिल रहे और पोप फ्रांसिस के निधन पर और पहलगाम में हुए हमले पर दुख व्यक्त किया। केपी न्यूज के कैमरामैन महेश डिगे का कवरेज। देश विदेश और स्थानीय समाचारों के लिए केपी न्यूज 24/7 को लाइक शेयर सब्सक्राइब जरूर करें। अप्रैल को जम्मू कश्मीर में दहशतगर्दों की तरफ से जो इंसानियत के ऊपर हमला हुआ है, दहशतगर्दाना हमला हुआ है, ये किसी धर्म या जात पे नहीं बल्कि पूरी इंसानियत के ऊपर हमला है। हम इसकी पूरे दिल से खंडना करते हैं और इसको कंडम करते हैं। ये देश में हमारे लोगों को बांटने के लिए ऐसा कुछ कर रहे हैं। हम उसको फेल करने के लिए हम बटेंगे नहीं, बल्कि तमाम लोग, एक कोई हिंदू बोल के नहीं, मुसलमान बोल के नहीं, क्राइस्ट बोल के नहीं, सिख ईसाई बोल के नहीं, सब मिलकर, पूरे इंसान मिलकर ऐसे टेररिस्ट अटैक के खिलाफ हम पीस मार्च निकालना और इसको खंडन करना, हम सब एकजुट रहकर उनके मंशा को, उनके जो वो चाहते हैं उसको फेल करना चाहिए। ವಿಶ್ವಗೆ ಶಾಂತಿ ತೋರಿರುವಂಥ ಪಾಪ್ ಫ್ರಾನ್ಸಿಸ್ ಅವರ ಒಂದು ಅಂತ್ಯಕ್ರಿಯೆ ಇವತ್ತಿನ ದಿವಸದಲ್ಲಿ ಅದರ ಜೊತೆಗೆ ಕಾಶ್ಮೀರದಲ್ಲಾಗಿರುವಂಥ ಘಟನೆ ಖಂಡಿಸಿ ನಾವು ಇವತ್ತು ಕ್ಯಾಥಲಿಕ್ ಸಭೆ ವತಿಯಿಂದ ಇವತ್ತು ಚೌಬಾರೆ ಮುಖಾಂತರ, ಇವತ್ತು ಗಗನ್ ಚೌಕ್ ಮುಖಾಂತರ, ಶಾಗಂಜ್ ಕಮಾನ್ ಮುಖಾಂತರ ಇವತ್ತು ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದಿದ್ದೀವಿ। ಇವತ್ತು ವಿಶ್ವಕ್ಕೆ ಶಾಂತಿ ಸಾರಿರೋರು, ವಿಶ್ವಕ್ಕೆ ಪ್ರೀತಿ ತೋರಿರುವವರು, ಈ ಯೇಸು ಕ್ರಿಸ್ತರ ಒಂದು ದಾರಿಯಲ್ಲಿ ನಡೆದು ಬಂದಿರುವಂಥ ಪಾಪ್ ಫ್ರಾನ್ಸಿಸ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ। ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ। ಅದರ ಜೊತೆಗೆ ಪುಲ್ವಾಮಾದಲ್ಲಾಗಿರುವಂಥ ಘಟನೆ 28 ಪ್ರವಾಸಿಗಾರನ್ನು ಸರಿ ಹೋಗಿದ್ದಾರೆ, ಅವ್ರ ಕುಟುಂಬಕ್ಕೂ ಸಹ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ। ಇವತ್ತು ದೇಶದಲ್ಲಿ ನಡೀತಿರುವಂಥ ಇಂಥ ಎಲ್ಲ ಘಟನೆಗಳು ನಾವೆಲ್ಲರೂ ಎಲ್ಲ ಸಮಾಜದವರು ಖಂಡಿಸ್ತೇವೆ। ನಾವು ಈ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕೇಂದ್ರದಲ್ಲಿ ಸರ್ಕಾರ ಏನಿದೆ, BJP ಸರ್ಕಾರ, ಆ ಸರ್ಕಾರಕ್ಕೆ ಕೂಡಲೇ ನಾವು ಎಚ್ಚರಿಕೆ ಕೊಡ್ತೀವಿ। ಇವತ್ತು ಗೃಹ ಮಂತ್ರಿಗೆ ಎಲ್ಲ ಗುರ್ತಿದೆ, ಇವತ್ತು ಪ್ರತಿಯೊಂದು ಕ್ಷಣದ ಅವ್ರಿಗೆ ಗುರ್ತಿರ್ತದೆ, ಆದರೂ ಸಹ ಅಲ್ಲಿ 28 ಜನ ಪ್ರವಾಸಿಗರಿಗೆ ಇವತ್ತು ಆತಂಕವಾದಿಗಳನ್ನು ಕೊಂದಿದ್ದಾರೆ। ಅವರಿಗೆ ನಾವು ಇವತ್ತು ಕೂಡಲೇ ಗೃಹ ಮಂತ್ರಿಗಳು ಅವರಿಗೆ ರಾಜೀನಾಮೆ ಕೊಡಬೇಕು, ಯಾಕಂದರೆ ಇವತ್ತು ಅವರ ಲಾಯಕ ಇಲ್ಲ। ಇವತ್ತು ಕೇಂದ್ರದ ಗೃಹ ಕಚೇರಿ ನಡೆಸಲಿಕ್ಕೆ ಅವರು ವಿಫಲರಾಗಿರ್ತಾರೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ। ಅದರ ಜೊತೆಗೆ ನೀವು ಎಲ್ಲರೂ ಸೇರಿ, ಇವತ್ತು ಫಾದರ್ಸ್ಗಳೆಲ್ಲರೂ ಸೇರಿ ನಾವೆಲ್ಲರೂ ಇವತ್ತು ಈ ವಿಶ್ವಕ್ಕೆ ಮತ್ತೊಂದು ಸರ್ತಿ ಶಾಂತಿ ಸಿಗಲಿ, ಈ ದೇಶಕ್ಕೆ ಶಾಂತಿ ಸಿಗಲಿ, ಈ ರಾಜ್ಯಕ್ಕೆ ಶಾಂತಿ ಸಿಗಲಿ, ಈ ಬೀದರ್ ಜಿಲ್ಲೆಗೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಒಂದು ಕ್ಯಾಂಡಲ್ ಮಾರ್ಚ್ ಮುಖಾಂತರ ನಾವಿಲ್ಲಿಗೆ ಬಂದಿದ್ದೀವಿ। ಬಂದಂಥ ಎಲ್ಲರಿಗೂ ನನ್ನ ಪರವಾಗೂ ಹಾಗೂ ನನ್ನ ಸಮಾಜದ ಪರವಾಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ। ಥ್ಯಾಂಕ್ ಯು ಸರ್।